ಹಲೋ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಲ್ವಾ? ನಾನಿವತ್ತು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಆಲ್ರೆಡಿ ಹೊರಡಿದ್ದೀನಿ. ನಾನು ಹೊರಡುವ ಮುಂಚೆ ಒಂದು ವಿಡಿಯೋ ಮಾಡುವ ಅಂತ ಇದ್ದೆ, ನನಗೆ ಮರ್ತೇ ಹೋಯಿತು. ಹೊರಡಿ ಆದಮೇಲೆ ವಿಡಿಯೋ ಮಾಡುವ ಅಂತ ನೆನಪಾಯಿತು. ಸೊ ವಿಡಿಯೋ ಮಾಡ್ತಾ ಇದ್ದೀನಿ. ನಾನೀಗ ಆಲ್ಮೋಸ್ಟ್ ಹೊರಡಿದ್ದೀನಿ. ನೀವು ನೋಡ್ಬೋದು ನನ್ನನ್ನು. ಈ ಥರ ಡ್ರೆಸ್ ಹಾಕಿದ್ದೀನಿ. ಇದಕ್ಕೆ ಪ್ಯಾಂಟ್ ಬಂದು ಕೊರಿಯನ್ ಪ್ಯಾಂಟ್ ಹಾಕಿದ್ದೀನಿ. ಓಕೆ, ನನ್ನ ಮಗ ಇನ್ನೂ ರೆಡಿ ಆಗಲಿಲ್ಲ. ನೋಡಿ, ನಾನು ಆಲ್ಮೋಸ್ಟು ಈಗ ರೆಡಿ ಆಗಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಲಿಪ್ಸ್ಟಿಕ್, ಐಲೈನರ್ ಹಾಕಿದರೆ ನಾನು ರೆಡಿ. ನನ್ನ ಮಗನ ನನಗೆ ಹೊರಡಿಸ್ಲಿಕ್ಕೆ ಉಂಟು. ಸೊ ಆದಷ್ಟು ಬೇಗ ನನ್ನ ಕೆಲಸ ನಾನು ಮಾಡ್ತೀನಿ, ಆಯಿತಾ? ನಾನಿವತ್ತು ಮನೆಗೆ ಹೋಗಬೇಕು. ಮನೆಯಿಂದ ನಾನು ನನ್ನ ಇನ್ನೊಂದು ಆಂಟಿ ಮನೆಗೆ ಹೋಗ್ಲಿಕ್ಕೆ ಉಂಟು ಸಾಯಂಕಾಲ. ಸೊ ನಾವೊಂದು ಕೈಂಡ್ ಆಫ್ ಗೆಟ್ ಟುಗೆದರ್ ಮಾಡ್ತಾ ಇದ್ದೇವೆ. ಕಸಿನ್ಸ್ ಎಲ್ಲ ಬರ್ತಾ ಇದ್ದಾರೆ. ಎಲ್ಲರಲ್ಲ, ನಮ್ಮದು ಒಂದು 5-6 ಜನ ಕಸಿನ್ಸ್ ಬರ್ತಾ ಇದ್ದೇವೆ. ನಾವು ಒಂದು ತುಂಬ ದಿನ ಆಯಿತು ಸಿಕ್ಕಲಿಲ್ಲ ಅಂತ ಹೇಳಿ. ಹಾಗೆ ಹೇಗೂ ನನ್ನ ತಂಗಿ ಬಂದಿದ್ದಾಳೆ ಅಲ್ವಾ, ಸೊ ನಾವೆಲ್ಲರೂ ಸೇರಿ ಒಮ್ಮೆ ಮೀಟ್ ಮಾಡುವ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈಗ ನಾನು ನನ್ನ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ರೆಡಿ ಆಗುವ. ಲಿಪ್ಸ್ಟಿಕ್ ಮತ್ತು ಐಲೈನರ್ ಹಚ್ಚಿ ರೆಡಿ ಆಗ್ತೀನಿ. ನಾನು ಮಿರರ್ ಯೂಸ್ ಮಾಡ್ತಾ ಇಲ್ಲ. ನಾನು ಇದನ್ನೇ ಕ್ಯಾಮರಾದ ವೀಡಿಯೋವನ್ನೇ ನಾನು ಮಿರರ್ ಥರ ಮಾಡ್ತಾಯಿದ್ದೀನಿ. ಯಾಕಂದರೆ ಮತ್ತೆ ಇಲ್ಲಿಂದ ಮಿರರ್ ಹುಡುಕ್ಲಿಕ್ಕೆ ಹೋಗಬೇಕು. ಇಲ್ಲಿ ಕಬೋರ್ಡ್ ಹತ್ರ ಹೋಗಬೇಕು. ನಂದು ಟ್ರೈಪುಡ್ ಎಲ್ಲಿ ಮಿಸ್ ಆಗಿದೆ ಗೊತ್ತಿಲ್ಲ, ಅದಕ್ಕೆ ನಾನು ಇಲ್ಲೇ ಹಚ್ತಾ ಇದ್ದೇನೆ. ಆಯಿತು, ಸಿಂಪಲ್. ಸೊ ಲಿಪ್ಸ್ಟಿಕ್ ಹಚ್ಚಿ ಆಯಿತು. ಇನ್ನು ಐಲೈನರ್ ಹಚ್ಚಬೇಕು. ಇದು ವೀಡಿಯೋದಲ್ಲಿ ಐಲೈನರ್ ಹಚ್ಚಲಿಕ್ಕೆ ಕಷ್ಟವೇ. ನಾರ್ಮಲ್ ಆಗಿದೆ ವೀಡಿಯೋ ಆದರೆ ಮಿರರ್ ಆದರೆ ಆಗ್ತದೆ, ಇಲ್ಲಿ ಕಷ್ಟ ಆಗ್ತದೆ. ಐಲೈನರ್ ಹಾಕುವಾಗ ಈ ಥರ ಅಕ್ಷಿ ಎಲ್ಲ ಬಂದರೆ ಐಲೈನರ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ. ಓಕೆ, ಸೊ ನಂದು ಆಯಿತು. ನಂದು ಇಷ್ಟೇ. ತುಂಬ ಬೆವರ್ತಾ ಇದೆ, ಫ್ಯಾನ್ ಆಗ್ತಿಲ್ಲ. ಅದೇ ಬೇರೆ ಈ ಥರ ಮೆಟೀರಿಯಲ್ ಅಲ್ವಾ, ಇದು ತುಂಬ ಬೆವರ್ತದೆ. ಇದು ನನಗೆ ನನ್ನ ಹಸ್ಬೆಂಡ್ ಕೊಟ್ಟ ಗಿಫ್ಟ್, ಆಯಿತಾ? ಸಿ, ಈ ಥರ ಕೊರಿಯನ್ ಪ್ಯಾಂಟ್ ಈ ಥರ ಹಾಕಿದ್ದೆ ನಾನು. ಈಗ ನಾನು ನನ್ನ ಮಗನನ್ನು ಹೊರಡಿಸ್ಬೇಕು. ಫಸ್ಟ್ ನಾನು ಹೊರಡೋದು. ಯಾಕೆಂದರೆ ನನ್ನ ಮಗಳನ್ನು ಫಸ್ಟ್ ಹೊರಡಿಸಿದ್ರೆ ಅವನು ಆಮೇಲೆ ಬಟ್ಟೆ ಎಲ್ಲ ತೆಗೆದಿಟ್ಟಿರ್ತಾನೆ. ಅದಕ್ಕೆ ಫಸ್ಟ್ ನಾನು ರೆಡಿ ಆದಮೇಲೆ ನನ್ನ ಮಗನ ರೆಡಿ ಮಾಡಿಸ್ತಾ ಇದ್ದೇನೆ. ಈಗ ಹೋಗಿ ಅವನ ರೆಡಿ ಮಾಡ್ತೀನಿ. ನನ್ನ ಮಗನಿಗೆ ಚಿಕ್ಕು ತಿಂದು ಇಲ್ಲೆಲ್ಲ ಅಂಟಂಟೆ ನಿಂತಿದೆ. ಸೊ ನನಗೆ ಕೂಡ ಸೇಮ್, ಅವನಿಗೆ ಕೂಡ ಸೇಮ್ ಅದೇ ಥರ ಆಗಿದೆ. ನನ್ನ ಅತ್ತೆ ಹತ್ರ ಒಂದು 500 ರೂಪೀಸ್ ಕೇಳಿದ್ದೆ, ಆಯಿತಾ? ಅವರು ಎಂತ ಅತ್ತೆ ನನಗೆ 500 ರೂಪೀಸ್ ಕೊಟ್ಟರು. ನನ್ನ ಮಗ ನೋಡಿ, ನಾನು ಅದನ್ನು ಟೇಬಲ್ ಮೇಲೆ ಇಟ್ಟಿದ್ದೆ, ಪುಡಿ ಮಾಡಿಟ್ಟಿದ್ದಾನೆ. ಕೆಲವು ಸಲ ಏನು ಮಾಡ್ತಾನೆ ಅಂದರೆ ಅವನು ತೆಗೆದು ಬಿಸಾಡ್ತಾನೆ. ಮೊನ್ನೆ ಒಂದು 50 ರೂಪೀಸ್ ನಮ್ಮದು ಕೆಳಗೆ ಗಾರ್ಡನ್ ಇತ್ತಲ್ಲ, ಅದರ ಅಡಿಯಲ್ಲಿ ಹೋಗಿತ್ತು, ಅದು ಅಡಿಯಲ್ಲಿ ಬಿದ್ದಿತ್ತು. ಸೊ ಇವನಿಗೆ ನನ್ನ ಮಗನಿಗೆ ದುಡ್ಡು ಅಂದರೆ ಆಯಿತು. ಅಂದರೆ ದುಡ್ಡು ಹುಡಿ ಮಾಡ್ತಾನೆ, ಕಟ್ ಮಾಡೋದು. ನಮ್ಮ ಬ್ಯಾಗಲ್ಲಿ ಅಥವಾ ಪರ್ಸಲ್ಲಿ ದುಡ್ಡು ಇರ್ತದಲ್ಲ, ಅದನ್ನು ತೆಗೆದು ಅವನದು ಪಿಗ್ಗಿ ಬ್ಯಾಂಕ್ ಇದೆಯಲ್ಲ ಅದರೊಳಗೆ ಹಾಕ್ತಾನೆ. ಎಂಥ ಅವಸ್ಥೆ ನೋಡಿ. ಒಂದು ಇದು ಎಕ್ಸ್ಟ್ರಾ ಬ್ಯಾಗ್ ತೊಗೊಂಡಿದ್ದೇನೆ. ಯಾಕೆ ಏನಾದರೂ ನಾನು ಅಂಗಡಿಯಿಂದ ಪರ್ಚೇಸ್ ಮಾಡಿದರೆ ಪುನಃ ಅದಕ್ಕೆ ಸಪ್ರೇಟ್ ಬ್ಯಾಗ್ ತಗೊಳ್ಳೋದ್ರಿಂದ ಇದು ಬೆಸ್ಟ್ ಅಲ್ಲ. ಸೊ ಇದನ್ನು ತಗೊಂಡಿದ್ದೇನೆ. ಆಮೇಲೆ ಇನ್ನೊಂದು ಇದು ಬ್ಯಾಗ್. ಇದು ನಾನು ಯೂಶ್ವಲಿ ನಾನು ಎಲ್ಲಿ ಹೋಗೋದಾದ್ರೂ, ಸ್ಪೆಷಲಿ ನಮ್ಮ ಮನೆಗೆಲ್ಲ ನಾನು ಇಲ್ಲಿಗೆ ಹೋಗ್ತೇನೆ ಅಲ್ಲ, ನಾನು ಮಗುವನ್ನು ಇಟ್ಕೊಂಡೆಲ್ಲ ಹೋಗ್ತೇನೆ ಅಲ್ಲ, ಆಗ ನಾನು ಈ ಬ್ಯಾಗ್ ತಗೊಳ್ತೇನೆ. ಯಾಕಂದರೆ ಸ್ವಲ್ಪ ದೊಡ್ಡ ಬ್ಯಾಗ್. ಸೊ ಇದರಲ್ಲಿ ಎಲ್ಲ ನಾನು ಇಡ್ಬೋದು. ಅದಕ್ಕೆ ಮಾವ ಕೆಲಸದಲ್ಲಿದ್ದಾರೆ. ಸೊ ಅವ್ರು ಏನು ಮಾಡ್ತಾರೆ, ಅವ್ರದ್ದು ಕೆಲಸ ಆಯಿತು. ಅವರು ಬರಬೇಕಾದ್ರೆ ರಿಕ್ಷಾದಲ್ಲಿ ಬರ್ತಾರೆ. ಅವರು ಆ್ಯಕ್ಚುಲಿ ಯೂಶ್ವಲಿ ನಡ್ಕೊಂಡೇ ಬರ್ತಾರೆ, ಯಾಕಂದರೆ ಇಲ್ಲೇ ಇರೋದು ಅದು. ಇವತ್ತು ನಾನು ಹೇಳಿದ್ದೇನೆ, ನೀವು ರಿಕ್ಷಾದಲ್ಲಿ ಬನ್ನಿ, ನನಗೆ ಆ ರಿಕ್ಷಾದಲ್ಲೇ
ನಾನು ಜ್ಯೋತಿ ತನಕ ಹೋಗ್ತೇನೆ, ಜ್ಯೋತಿಯಿಂದ ಕಾಸರಗೋಡು ಬಸ್ ಇಟ್ಕೊಂಡು ಹೋಗ್ತೇನೆ ಅಂತ ಹೇಳಿ. ಸೊ ಈಗ ನಾನು ಹೊರಡ್ತಾ ಇದ್ದೇನೆ ಆಯಿತಾ. ನನ್ನ ಮಾವ ಈಗ ರಿಕ್ಷಾ ತಗೊಂಡು ಬರುವರು. ಇವನ್ ಎಂತ ನನ್ನ ಮಗ ಎಂತ ಮಾಡ್ತೇನೆ ನೋಡಿ. ಹೆಲ್ಲೋ, ನಾವು ರೀಚ್ ಆಗಿದ್ದೇವೆ. ಈಗ ಮನೇಲಿದ್ದೇವೆ. ಏನಾಗ್ತಾ ಇದೆ ಅಂದರೆ ನಮ್ಮ ನಾಯಿಗಳಿಗೆ ಸೆಕೆಂಡ್ ರೇಬಿಸ್ ವ್ಯಾಕ್ಸಿನೇಷನ್ ಕೊಡಲಿಕ್ಕೆ ಇತ್ತು. ಸೊ ಅದಕ್ಕೆ ನಮ್ಮ ವೆಟರ್ನರಿ ಡಾಕ್ಟರ್ ಬಂದಿದ್ದಾರೆ. ಸೊ ನಿಮಗೆ ಸೌಂಡ್ ಎಲ್ಲ ಕೇಳ್ಬೋದು ನಾಯಿಗಳದ್ದು ಹೊರಗಡೆ. ಸೊ ಡಾಕ್ಟರ್ ಆಲ್ರೆಡಿ ಬಂದಿದ್ದಾರೆ. ನಮ್ಮ ನಾಯಿಗೆ ವ್ಯಾಕ್ಸಿನೇಷನ್ ಕೊಡಲಿಕ್ಕಿದೆ. ನಾನು ವಿಡಿಯೋ ಮಾಡ್ತೇನೆ ನಾನು. ಸೊ ಅದು ವಿಷಯ. ಈಗ ನೋಡುವ ಎಂತ ಆಗ್ತದೆ ಅಂತೇಳಿ. ಆಮೇಲೆ ಫುಲ್ ಮಳೆ ಇದೆ ಇವತ್ತು. ಕಾಸರಗೋಡಲ್ಲಿ ರೆಡ್ ಅಲರ್ಟ್ ಹಾಕಿದ್ದಾರೆ ಇಲ್ಲಿ. ಹೇಗೂ ಪರೀಕ್ಷೆದಲ್ಲಿ ನಾನು ಕಷ್ಟಪಟ್ಟು ಬಂದೆ, ಒದ್ದೆ ಆಗಿ ಎಲ್ಲ. ನನ್ನ ಮಗ ಕೂಡ ಒದ್ದೆ ಆಗಿದ್ದಾನೆ. ಮತ್ತು ಹೇಗೂ ಬಂದು ರೀಚ್ ಆದ್ವಿ. ಈಗ ನಾನು ಆದರೆ ವೀಡಿಯೋ ತೆಗಿತೀನಿ ಆಯಿತಾ, ನಿಮ್ಗೆ ತೋರಿಸ್ತೀನಿ. ವೆಟರ್ನರಿ ಡಾಕ್ಟರ್ ಬಂದಿದ್ದಾರೆ, ನೋಡುವ. ಇದು ನನ್ನ ಮಗನ ಅವಸ್ಥೆ ನೋಡಿ. ಇದಕ್ಕೆ ನೋಡಿ, ಇದಕ್ಕೆ ಪಾಪ ಕಣ್ಣಿಗೆ ಲೈಟ್ ಹಾಕೋದು ನನ್ನ ಮಗ. ಅವನಿಗೆ ಕಾಣುದಿಲ್ಲ ಪಾಪ. ಅಧಿಕ ಪ್ರಸಂಗ ಸ್ವಲ್ಪ ಮಾಡೋದು ನೋಡಿ. ಬಟ್ಟೆ ಹಾಕಿ ಅಂತ ಬಟ್ಟೆ ಹಾಕ್ಲಿಲ್ಲ ನೋಡಿ. ಇಲ್ಲಿ ನೋಡಿ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ. ಬಾರಿ ಗೊತ್ತುಂಟು ನಿಂಗೆ. ಕಚ್ಚಿದೆ ಮತ್ತೆ UK ಇಲ್ಲ ನಿಂಗೆ. ಇಲ್ಲೇ ಕೂತ್ಕೋ ಇಲ್ಲಿ. ಮೂತಿ ಕೊಡುದು ಅಮ್ಮ, ಮತ್ತೆ ಇಲ್ಲಿ ಮೂತಿಗೆ ಕೂಡ ಇಂಜೆಕ್ಷನ್ ಕೊಡ್ಬೇಕು. ಇದೆಂತ ಗೊತ್ತುಂಟಾ, ನನ್ನ ಅಪ್ಪ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಕಾಲೆ ಪಾಸ್ಬುಕ್ ನೋಡಿ. ಪಾಸ್ಬುಕ್ ಇದು ಪೆಟ್ ಪಾಸ್ಬುಕ್. ಪಾಸ್ಪೋರ್ಟ್ಗೆ ಪೆಟ್ ಪಾಸ್ಪೋರ್ಟ್ ಇದು ನೋಡಿ. ಪೆಟ್ ಪಾಸ್ಪೋರ್ಟ್. ಇದು ನಮ್ಮ ನಾಯಿದ ಹೆಸರು. ಇದು ನಾಯಿಯ ಇದು ಅಮ್ಮನ ಹೆಸರು. ನಾಯಿ ಹೆಸರು ಇಲ್ಲಿ ನೋಡಂತೆ. ಅಪ್ಪನ ಒಂದು ಅಪ್ಪನ ಹೆಸರಲ್ಲಿ ಒಂದು ಅಮ್ಮನ ಹೆಸರು. ಇದು ನೋಡಿ, ಇದು ನಮ್ಮ ನಾಯಿ ರಾಯಿ ಅನೇ ಕಡ್ದು. ಇದು ನಮ್ಮದು ಜಿಮ್ಮ ಕೊಡೋದಿಲ್ಲ ಬುಕ್. ಇದು ಅವರೇ ಕೊಟ್ಟದ್ದು, ಬೆಟ್ಟು ಕೊಟ್ಟದ್ದು. ಅವರು ಫುಲ್ ಇದಲ್ಲ ಜಿಮ್ಮಿ ಆಂಟಿ ರೇಬಿಸ್ ಇಂಜೆಕ್ಷನ್ ಬಾಕಿ ಆಗಿದೆ. ಅದು ಅವರಿಗೆ ಮರ್ತೋಗಿತ್ತಂತೆ ತರಲಿಕ್ಕೆ. ಮತ್ತು ಉಳಿದದೆಲ್ಲ ಕೊಟ್ಟಿದ್ದಾರೆ, ಎಲ್ಲ ಮಿಕ್ಸ್ಚರ್ ಆಫ್ ವ್ಯಾಕ್ಸಿನೇಷನ್ಸ್ ಎಲ್ಲ ಇತ್ತು, ಅದೆಲ್ಲ ಕೊಟ್ಟಿದ್ದಾರೆ. ಇದು ಯಾರ್ದು ಗೊತ್ತಾ, ಇದು ನನ್ನ ಅಪ್ಪ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಈಗ ಅಪ್ಪನಿಗೆ ಕೊಟ್ಟು ಬರುವ. ಭಾರಿ ಮಳೆ ಅಂದರೆ ಇಲ್ಲಿ ಕಾಸರಗೋಡಲ್ಲಿ ರೆಡ್ ಅಲರ್ಟ್ ಹಾಕಿದ್ದಾರೆ. ಸೊ ಇದು ಭಯಂಕರ ಮಳೆ ಇದೆ ಇಲ್ಲಿ ಎಲ್ಲ ಅಂತ. ನಮ್ಮ ನಾಯಿಗೆ, ನಮ್ಮ ಜಿಮ್ಮ ನಾಯಿ ಉಂಟಲ್ಲ, ಅದಕ್ಕೆ ವ್ಯಾಕ್ಸಿನೇಷನ್ ಕೊಡುವಾಗ ನನ್ನ ತಂಗಿಯವರೆಲ್ಲ ಅದಕ್ಕೆ ಇಟ್ಕೊಂಡಿದ್ದಾರೆ ಗಟ್ಟಿ. ಅದಕ್ಕೆ ಕುಂಡೆಗೆ ಇಂಜೆಕ್ಷನ್, ಕುಂಡೆಲ್ಲ ಥೈಸ್ಗೆ ಇಂಜೆಕ್ಷನ್ ಕೊಡುವಾಗ ಎಂತಾಯಿತು ಅಂದರೆ ನಾಯಿಗೆ ಕಿರಿಕಿರಿ ಆಗ್ತಾಯಿತ್ತು. ಯಾಕೆಂದ್ರೆ ತುಂಬ ಜನ ಹಿಡ್ದಿದ್ರಲ್ಲ. ಮತ್ತು ಅದಕ್ಕೆ ಇವಳು ನನ್ನ ತಂಗಿ ಅದಕ್ಕೆ ಕಿಸ್ ಕೊಡ್ಲಿಕ್ಕೆ ಹೋಗಿದ್ದಾರೆ. ಅದಕ್ಕೆ ನಾನು ನನ್ನ ತಂಗಿ ಅಂತ ಹೇಳ್ತಾ ಇದ್ದೆ, ನೀನು ಕಿಸ್ ಕೊಡ್ಲಿಕ್ಕೆ ಹೋಗಿದೆಯಲ್ಲ, ನಿನ್ನ ಮೂತಿಗೆ ಈಗ ಕಚ್ತದೆ, ಈಗ ಪುನಃ ನಿಮಗೆ ಆ್ಯಂಟಿ ರ್ಯಾಬಿಸ್ ಕೊಡಬೇಕು ಅಂತ. ಆಲ್ರೆಡಿ ಒಂದು ಸರಿ ಆಗಿದೆ, ಒಂದು ನಾಯಿ ಕಚ್ಚಿದೆ. ಈಗ ಮತ್ತೆ ಅದಕ್ಕೆ ಆ ನೋವಲ್ಲಿ ಕಿಸ್ ಕೊಡ್ಲಿಕ್ಕೆ ಹೋಗಿದ್ದಾರೆ. ಹಾರ್ಡ್ ವರ್ಕಿಂಗ್, ತುಂಬ ಕೆಲಸ ಮಾಡ್ತಾಳೆ ಅವಳು. ಕ್ಲೀನ್ ಮಾಡ್ತಾ ಇದ್ದಾಳೆ ನೋಡಿ, ಅವಳು ತುಂಬ ಹಾರ್ಡ್ ವರ್ಕಿಂಗ್. ಅದು ಸ್ವಲ್ಪ ಕಿರಿಕಿರಿ ಮಾತ್ರ, ತುಂಬ ಹಾರ್ಡ್ ವರ್ಕಿಂಗ್. ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ. ಅದು ಕ್ಲೀನ್ ಇಲ್ಲ, ಇದು ಕ್ಲೀನ್ ಇಲ್ಲ, ಇದೆಂತ ಕಲ್ಲಿಟ್ಟಿದ್ದಾರೆ, ಇದೆಂತ ಕಿಲ್ಲಿಡುವುದು, ಕಿರಿಕಿರಿ ಮಾಡ್ತಾಳೆ. ಆದರೆ ತುಂಬ ಒಳ್ಳೆ ಹುಡುಗಿ ಮಾತ್ರ, ಹಾರ್ಟ್ಲಿ. ನಿಮ್ಮ ಮನೆಯಲ್ಲಿ ಕೂಡ ತಂಗಿಯಂದಿರೆಲ್ಲ ಇದ್ದಾರಾ, ಸಿಸ್ಟರ್ಸ್ ಎಲ್ಲ ಇದ್ರೆ ಇದೇ ಥರ ಆಗ್ತದಾ? ನಮ್ಮ ಮನೆಯಲ್ಲಿ ನಾವು ಸಿಸ್ಟರ್ಸ್ ಹಾಗೆ 3 ಜನ ಕೂಡ ಕಿತ್ತಾಡ್ತೇವೆ. ಆಮೇಲೆ 3 ಜನ ಕೂಡ ಒಟ್ಟಿಗೆ ಆಗ್ತೇವೆ. ಕೆಲವೊಂದು ಸರಿ ಕೂತ್ಕೊಂಡು ಮಾತಾಡ್ತೇವೆ, ಬೇಜಾರಾದಾಗ ಪ್ರಾಬ್ಲಮ್ಸ್ ಶೇರ್ ಮಾಡ್ತೇವೆ. ಆಮೇಲೆ ಒಬ್ರನ್ನೊಬ್ರು ಸಪೋರ್ಟ್ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಜಗಳ ಕೂಡ ಆಗ್ತದೆ. ಸೊ ಆ ಥರ ಎಲ್ಲ ನಮ್ಮ ಮನೆಯಲ್ಲಿ ಸಿಚುವೇಶನ್ಸ್. ಸೊ ನಿಮ್ಮ ಮನೆಯಲ್ಲಿ ಕೂಡ ಸಿಸ್ಟರ್ಸ್ ಎಲ್ಲ ಇದ್ದರೆ ಇದೇ ಥರ ನಿಮ್ಮ ಮನೆಯಲ್ಲಿ ಕೂಡ ಇದೇ ಥರ ಸಿಚುವೇಶನ್ ಬರ್ತದಾ? ಆಮೇಲೆ ಒಂದು ಪ್ಲಸ್ ಪಾಯಿಂಟ್, ಸಿಸ್ಟರ್ಸ್ ಇದ್ದರೆ ಒಳ್ಳೆಯದು. ನಂಗೆ ಕೆಲವೊಂದು ಸರಿ ತುಂಬ ಒಳ್ಳೇದು ಅನಿಸೋದು ಸಿಸ್ಟರ್ಸ್ ಅಂದರೆ. ಯಾಕಂದರೆ ಒಬ್ಬರನ್ನೊಬ್ಬರು ಮೊದಲೆಲ್ಲ ಹುಡುಗರೇ ಮನೆ ನೋಡಬೇಕು, ಈಗ ಹಾಗೇನಿಲ್ಲ. ಎಜುಕೇಷನ್, 3 ಜನರಿಗೂ ಎಜುಕೇಷನ್ ಇದೆ. ಮನೆಯದು ಏನಾದರೂ ಇದ್ದರೆ ಮನೆಯದು ಖರ್ಚೆಲ್ಲ 3 ಜನ ಸಿಸ್ಟರ್ಸ್ ಕೂಡ ನೋಡ್ತಾರೆ. ಸೊ ಅದೊಂದು ನಮಗೆ ಅಪ್ಪ ಅಮ್ಮ ಒಂದು ಒಳ್ಳೆ ಎಜುಕೇಷನ್ ಕೊಟ್ಟಿದ್ದಾರೆ. ನಾವು ಕೆಲಸ ಮಾಡ್ತಾಯಿದ್ದೇವೆ, ನಮ್ಮ ಮನೆಯಲ್ಲಿ ಎಲ್ಲ ಹೆಲ್ಪ್ ಅಂದರೆ ಫಿನಾನ್ಷಿಯಲಿ ಕೂಡ ಹೆಲ್ಪ್ ಮಾಡ್ತೇವೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ನಮಗೆ. ಆಮೇಲೆ ವಾವ್, ಈ ಮಳೆ ಬಂದರೆ ಹೇಗೆ ಫುಲ್ ನೇಚರ್ ನೋಡಬೇಕು, ತುಂಬ ಸಖತ್ತಿದೆ ನೋಡಿ ನೇಚರ್. ನನ್ನ ಮಗ ಬಂದಿದ್ದಾನೆ ಇಲ್ಲಿ. ಹಾಯ್ ಕರ್ ಬೇಬಿ, ಹಾಯ್ ಕರ್, ಸೇ ಹಾಯ್.
ನೋಡಿ ಅಮ್ಮನ ಕೈ ರುಚಿ ತಿನ್ಲಿಕ್ಕೆ ನಂಗೆ ಇಷ್ಟ. ಸೊ ಅದಕ್ಕೆ ನಾವು ಕುದೇಬ್ರ ಹುಲಿ ನಗತ್ತೆ ಬೆಳೆಸಿಸ್ತ ಅದಕ್ಕೆ ಅಮ್ಮ ಮಾಡಿದ ಚಿಕನ್ ಕರಿ ತಿಂತಾ ಇದ್ದೇನೆ. ಅಮ್ಮ ಮಾಡಿದ ರುಚಿ ರುಚಿಯಾದ ಅಡುಗೆಯನ್ನು ನಾನು ಸವಿತಾ ಇದ್ದೇನೆ. ಇಲ್ಲಿ ಒಬ್ಬ ನೋಡಿ ತುಂಬಾ ಟೆನ್ಷನ್ ಆಗ್ತದೆ ಇವಂದು ನಂಗೆ. ಇಲ್ಲಿ ಒಬ್ಬ ನೋಡಿ ಇವ ನೀರು ಮಳೆ ಬಂದ್ರೆ ಆಯ್ತು ಕಣ್ಣು ನೀರಲ್ಲಿ ಆಟ ಆಡ್ತಾ ಇದ್ದಾನೆ. ಜಾರಿದ್ರೆ ಸೀದಾ ಅಂಗಳಕ್ಕೆ. ಮಿರರ್ ಎಲ್ಲ ಕಾಣಿಸ್ತಾ ಇಲ್ಲ ನನ್ನ ತಂಗಿ ಕ್ಲೀನ್ ಮಾಡ್ತಾ ಇದ್ದಾಳೆ. ಇವಳೇ ಡ್ರೈವರ್ ಆಯ್ತಾ ಗಾಡಿದು. ಗಾಡಿ ಇವರದ್ದು, ಇಬ್ಬರು ತಂಗಿಯಂದ್ರೆ ಸೇರಿ ತಗೊಂಡ ಗಾಡಿ ಇದು. ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಅಮ್ಮ ನೋಡ್ತಾ ಇದ್ದಾರೆ. ಅಲ್ಲ ಕ್ಲೀನ್ करता पटलन ಬನ್ನಿ ಬನ್ನಿ ಕೂತ್ಕೊಳ್ಳಿ ಇದು ಹಿಂಗೆ ರೌತಾ ಇಷ್ಟ. ಇಲ್ಲಿ ನೋಡಿ ನನ್ನ ತಂಗಿ ಡ್ರೈವ್ ಮಾಡ್ತಾ ಇದ್ದಾರೆ. ಹಲೋ, ಹೇಗಿದ್ದೀರಾ ನೀವೆಲ್ಲರೂ? ಸೊ ಮೊನ್ನೆ ವೀಡಿಯೋ ನನಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ಅರ್ಧ ವೀಡಿಯೋದಲ್ಲೇ ಸ್ಟಾಪ್ ಮಾಡಿದ್ದೇನೆ. ಈಗ ನಾನು ನನ್ನ ಮಗನನ್ನು ಸ್ಕೂಲಿಂದ ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೇನೆ. ಆಲ್ರೆಡಿ 12:30 ಆಗ್ತಾ ಉಂಟು. 12:30ಗೆ ಅವನಿಗೆ ಕರ್ಕೊಂಡು ಬರಬೇಕು. ನನ್ನ ಹಸ್ಬೆಂಡಿಗೆ ಕರ್ಕೊಂಡು ಬರಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವರಿಗೆ ಹುಷಾರಿಲ್ಲ. ಸ್ವಲ್ಪ ಹರ್ಪಿಸ್ ಬಂದಿದೆ ಅವರಿಗೆ. ಸೊ ಇಲ್ಲಾಂದರೆ ಅವರೇ ಕರ್ಕೊಂಡು ಬರ್ತಾರೆ. ಈಗ ನಾನಾಗಿ ಹೋಗ್ತಾ ಇದ್ದೇನೆ. ರಿಕ್ಷಾದಲ್ಲಿ ಹೋಗಿ ಅವನನ್ನು ಕರ್ಕೊಂಡು ಬರಬೇಕು. ನೋಡುವ, ಈಗ ರಿಕ್ಷಾದಲ್ಲಿ ಕೂತಾದ್ಮೇಲೆ ಅಲ್ಲಿ ಮುಟ್ಟಿ ಆದಮೇಲೆ ನಾನು ನಿಮಗೆ ತೋರಿಸ್ತೇನೆ. ಅವನ ರಿಯಾಕ್ಷನ್ ಎಲ್ಲ ನಾನು ಕ್ಯಾಪ್ಚರ್ ಮಾಡ್ತೇನೆ, ಆಯಿತಾ? ಆಯಿತು. ಸ್ಲೋಲಿ ಉಚ್ಚು, ಗೋ ಸ್ಲೋಲಿ ಬಾಬಾ. Yes, very good. Go inside. ಇಲ್ಲಿಗೆ ಹೋಗಿ ಬಂದೆ, ಮಗುವನ್ನು ಸ್ಕೂಲಿಂದ ಕರ್ಕೊಂಡು ಬಂದೆ. ಈಗ ಅಜ್ಜನೊಟ್ಟಿಗೆ ಅವನ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾನೆ. ಯಾವತ್ತು ಅವನು ಸ್ಕೂಲಿಂದ ಬಂದ ಮೇಲೆ ಸ್ವಲ್ಪ ಹೊತ್ತು ಅಜ್ಜನೊಟ್ಟಿಗೆ ಟೈಮ್ ಪಾಸ್ ಮಾಡಲಿಕ್ಕುಂಟು. ಆಮೇಲೆ ರಾತ್ರಿ ಮಲಗೋ ಕೂಡ ಹಾಗೆ. ಊಟ ಮಾಡಿ ಆದಮೇಲೆ ಏನಾದರೂ ಫ್ರೂಟ್ಸ್ ಅಥವಾ ಏನಾದ್ರು ತಿಂಡಿ ತಿಂದಾದಮೇಲೆ ಮತ್ತೆ ವಾಪಸ್ ಅಜ್ಜನೊಟ್ಟಿಗೆ ಹೋಗಿ ಅಜ್ಜನೊಟ್ಟಿಗೆ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿ ಮತ್ತೆ ನನ್ನೊಟ್ಟಿಗೆ ಮಲಗಲಿಕ್ಕೆ ಬರ್ತಾನೆ. ಸೊ ಅದು ಒಂದು ಡೈಲಿ ರುಟೀನ್. ಸೊ ಈಗ ಕೂಡ ಸ್ಕೂಲಿಂದ ಬಂದ ಕೂಡಲೇ ಅಜ್ಜನೊಟ್ಟಿಗೆ ಆಟ ಅವನದು. ಹಾಗೆ ಅವನಿಗೆ ಅಜ್ಜ ಅಂದರೆ ತುಂಬ ಇಷ್ಟ. ಅಜ್ಜನೊಟ್ಟಿಗೆ ಇರ್ತಾನೆ ಜಾಸ್ತಿ ಟೈಮ್. ಈ ಬ್ಯಾಗಲ್ಲಿ ಇಲ್ಲಿ ಹೆಸರು ಬರೆದು ಕಲಿಸಿದ್ದೆ. ಅದು ಮೇ ಬಿ ತೆಗಿಲಿಕ್ಕೆ ಈಸಿ ಆಗ್ತದಾ ಅಂತ ಬಹುಶಃ ಯಾರು ತೆಗೆದಿರಬೇಕು. ಇಲ್ಲದಿದ್ದರೆ ಅವನೇ ತೆಗಿತಾ ಇದ್ದ ಮೊನ್ನೆ. ಇದು ತೆಗೆದು ಟೀಚರೇ ಬರೆದು ಕೊಟ್ಟಿದ್ದಾರೆ ನೋಡಿ, ಲಿಯಾಮ್ ನರ್ಸರಿ ಅಂತ ಹಾಕಿ ಕೊಟ್ಟಿದ್ದಾರೆ. ಇದು ಸ್ಕೂಲ್ ಬ್ಯಾಗ್ ಮಾಡಿ 2 ವೀಡಿಯೋವನ್ನು ನಾನು ಕಂಬೈನ್ ಮಾಡಿ ಹಾಕ್ತಾ ಇದ್ದೇನೆ. ಒಂದು ನಿನ್ನೆ ಇದು ವೀಡಿಯೋ, ಮತ್ತೊಂದು ಇವತ್ತಿದು ವೀಡಿಯೋ. ನಿನ್ನೆ ನನಗೆ ಕಂಪ್ಲೀಟ್ ವೀಡಿಯೋ, ಒಂದು ಮೊನ್ನೆದು ವೀಡಿಯೋ ಮತ್ತು ಇವತ್ತಿದು ವೀಡಿಯೋ, 2 ವೀಡಿಯೋವನ್ನು ಕಂಬೈನ್ ಮಾಡಿ ಹಾಕ್ತಾ ಇದ್ದೇನೆ. ನನಗೆ ಕಂಪ್ಲೀಟ್ ಮಾಡಲಿಕ್ಕೆ ಮೊನ್ನೆದು ವೀಡಿಯೋ ಕಂಪ್ಲೀಟಾಗಿ ವೀಡಿಯೋ ತೆಗಲಿಕ್ಕೆ ಆಗಲಿಲ್ಲ. ನನಗೆ ಒಂದು ಕಡೆ ಮರ್ತು ಕೂಡ ಹೋಯಿತು, ಇನ್ನೊಂದು ಕಡೆ ಫ್ಯಾಮಿಲಿ ಎಲ್ಲ ಬಂದಾಗ ನನಗೆ ತೆಗಿಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಹಿಂಜರಿಕೆ ಆಯಿತು, ನಾನು ತೆಗೆದಿರಲಿಲ್ಲ. ಸೊ ಇವತ್ತು ನಾನು ಪುನಃ ಕಂಟಿನ್ಯೂ ಮಾಡಿ ಸ್ವಲ್ಪ ಹಾಕಿದ್ದೇನೆ ನಾನು. ಸೊ 2 ವೀಡಿಯೋ ಕೂಡ ಒಟ್ಟಿಗೆ ಬರ್ತದೆ, ಆಯಿತಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನೆಲ್. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೊಂದು ವೀಡಿಯೋದೊಂದಿಗೆ ನಿಮ್ಮೊಟ್ಟಿಗೆ ಬರ್ತೇನೆ, ಆದಷ್ಟು ಬೇಗ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಂದೇನೆಂದರೆ, ಜೋರು ಮಳೆ ಬರ್ತಾ ಇದೆ. ಸ್ವಲ್ಪ ಜಾಗ್ರತೆಯಾಗಿ ನಿಮ್ಮ ಮಕ್ಕಳನ್ನ ನೀರು ಹತ್ರ ತಗೊಂಡು ಹೋಗಬೇಡಿ. ಎಸ್ಪೆಷಲಿ ಯಾರೆಲ್ಲ ಹಳ್ಳಿಗಳಲ್ಲಿ ಇರ್ತಾರೋ, ನೀವು ತೋಟಕ್ಕೆ ಮಗುವನ್ನು ಗದ್ದೆಗೆ ಕಳಿಸೋದಾಗಲಿ ಹೊಳಗೆ ಕಳಿಸೋದಾಗಲಿ ಮಾಡಬೇಡಿ. ಯಾಕೆಂದರೆ ಅಲ್ಲಿ ಇಲ್ಲಿ ನೀರು ತುಂಬಿರ್ತದೆ. ಮಕ್ಕಳು ಕೆಲವೊಮ್ಮೆ ಆಟ ಆಡಲಿಕ್ಕೆ ಅಂತ ಹೋಗಿ ನೀರಲ್ಲಿ ಸ್ಟಕ್ ಆಗೋದು ಕೂಡ ಇರ್ತದೆ. ಸ್ವಲ್ಪ ಜಾಗ್ರತೆ ಮಾಡಿ. ಮಳೆಯಲ್ಲಿ ಮನೆಯಲ್ಲೇ ಇರಲಿ, ಮಕ್ಕಳು ಮನೆಯಲ್ಲೇ ಆಟ ಆಡ್ತಾ ಇರಲಿ. ಸೊ ಜಾಗ್ರತೆ ಮಾಡಿ, ಮಳೆಗಾಲದಲ್ಲಿ ಜಾಗ್ರತೆ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್, ಟೇಕ್ ಕೇರ್, ಬಾಯ್.